ಲೈಫ್ನಲ್ಲಿ ಆಪರ್ಚುನಿಟೀಸ್ ಬರೋದಕ್ಕೆ ವೇಟ್ ಮಾಡಬೇಡಿ. ನಿಮಗೆ ಬೇಕಾದ ಆಪರ್ಚುನಿಟಿನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಸಕ್ಸಸ್ ಅಂದರೆ ಲಕ್ಕಲ್ಲ, ಅದು ಡೈಲಿ ಎಫರ್ಟಿಂದ ಬರುವ ರಿಸಲ್ಟ್. ಕೆಲವೊಮ್ಮೆ ನಮ್ಮ ಕೆಲಸನ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅನಿಸ್ಬಹುದು, ಆದರೆ ನಮ್ಮ ಹಾರ್ಡ್ ವರ್ಕ್ ಯಾವತ್ತೂ ನಮ್ಮನ್ನು ಮೋಸಗೊಳಿಸಲ್ಲ. ಒನ್ ಡೇ ಅಥವಾ ಡೇ ಒನ್ ಚಾಯ್ಸ್ ಈಸ್ ಯುವರ್ಸ್. ಇವತ್ತಿನ ಒಂದು ಸ್ಮಾಲ್ ಆ್ಯಕ್ಷನ್ ನಾಳೆನ ಬಿಗ್ ಅಚೀವ್ಮೆಂಟ್ ಆಗ್ಬೋದು. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಕೀಪ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ರಿಮೆಂಬರ್, slow progress is a still progress. Never stop until you are proud of yourself. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೂಪರ್ ಟೇಸ್ಟಿ ಮಶ್ರೂಮ್ ರೋಲ್ ರೆಸಿಪಿನ ಶುರು ಮಾಡೋಣ ಬನ್ನಿ. ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮಶ್ರೂಮ್ನ ಸಪ್ರೇಟಾಗಿ ಕಲಿಸ್ಬೇಕಾಗತ್ತೆ. ಸೊ ಮಶ್ರೂಮನ್ನು ಕಲಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಮೊಸರು, ಖಾರ, ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಸೊ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ 5 ನಿಮಿಷ ಎತ್ತಿಟ್ಕೊಳ್ಳಿ, ಇಲ್ಲ ಅಂತಂದರೆ ಇಮಿಡಿಯೇಟ್ ಕೂಡ ಮಾಡಬಹುದು. ಸೊ ಇವಾಗ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇವಾಗ ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಸೊ ಅದನ್ನು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಸೊ ಅದಾದಮೇಲೆ ನೀವೇನು ಕಲಸಿಟ್ಕೊಂಡಿರ್ತೀರಲ್ಲ ಆ ಗ್ರೇವಿನ ಇದಕ್ಕೆ ಹಾಕಿ ನೀಟಾಗಿ ಕುದಿಸಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಾದಮೇಲೆ ನೋಡಿ ಸ್ವಲ್ಪ ಸಾಸ್ ಹಾಕಿ, ಚಿಲ್ಲಿ ಸಾಸ್ ಮತ್ತು ನಿಮ್ಮ ಹತ್ರ ಯಾವ ಸಾಸ್ ಇದೆ ಅದನ್ನು ಹಾಕಿ, ಸೋಯಾ ಸಾಸನ್ನು ಹಾಕಿ ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ಪು ಕೂಡ ಹಾಕಿ. ಸೊ ಇವಾಗ ಒಂದು ಸೈಡ್ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಸೊ ಚಪಾತಿಗೆ ರೋಲ್ ಮಾಡೋಕ್ಕೆ ಬೇಕಲ್ವ, ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ತೊಗೊಂಡು ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸ್ವಲ್ಪ ಟೊಮೆಟೊ ಕೆಚಪ್ಪು ಮತ್ತು ಮಿಯೋಮಿಸನ್ನು ತೊಗೊಂಡು ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ಸೊ ಮೊಟ್ಟೆನ ಆಮ್ಲೆಟ್ ಮಾಡಿಕೊಂಡು ಅದಕ್ಕೆ ಚಪಾತಿ ಹಾಕಿ ಸುಟ್ಕೊಂಡು ಅದಾದಮೇಲೆ ಅದಕ್ಕೆ ನೀವಿಲ್ಲಿ ಮಾಡ್ಕೊಂಡಿರುವಂಥ ಏನು ಪಲ್ಯ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಂಡು ನೀಟಾಗಿ ರೋಲ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ಹೇಗಾಗಿದೆ ಅಂತ ಹೇಳಿ ಮಾಡಿಬಿಟ್ಟು ಟ್ರೈ ಮಾಡಿ ಹೇಳಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಎಲ್ಲರೂ ಕೂಡ ತಿಂದ್ವಿ, ತುಂಬಾ ಚೆನ್ನಾಗಾಗಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ರೆಸಿಪಿಯೊಂದಿಗೆ ಈ ರೆಸಿಪಿ ಹೇಗಾಗಿತ್ತು ಅಂತ ಹೇಳಿ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಾರಿ. ತುಂಬಾ ಚೆನ್ನಾಗಾಗಿತ್ತು. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ, ಹೀಗೆ ಸಿಗುವ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.